ಸೀತಾರಾಮ್ ಬೆನಾಯ್ ಕನ್ನಡದಲ್ಲಿ ಬಂದಂತ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಈಗ ಅದರ 2ನೇ ಭಾಗ ಇದೇ ಫೆಬ್ರವರಿಯಲ್ಲಿ ರಿಲೀಸ್ ಆಗೋದಕ್ಕೆ ತಯಾರಾಗಿದೆ. ಇನ್ನು ಅದನ್ನ ಪ್ರೆಸೆಂಟ್ ಮಾಡ್ತಾ ಇರೋ ಪವನ್ ವಡೆಯರ್ ಅವರ ಕಡೆಯಿಂದ ನಿನ್ನೆ ಒಂದು ಅನೌನ್ಸ್ಮೆಂಟ್ ಕೂಡ ಆಗಿದೆ. ಲಿಂಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ, ಖಂಡಿತ ಹೋಗಿ ಚೆಕ್ ಮಾಡಿ. ಸರಿ, ಹೇಳಿದ್ದಂತೂ ಆಯ್ತು, ಇನ್ನ ರಿವ್ಯೂ ಕಡೆ ಹೋಗೋಣ ಬನ್ನಿ. ಲ್ಯಾಂಡ್ ಲಾರ್ಡ್ ಇದು ಜಡೇಶ್ ಕೆ ಹಂಪಿ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಟ್ರೈಲರ್ ಅಲ್ಲೇ ಹೇಳಿರೋ ಹಾಗೆ ಇದು ಜಮೀನ್ದಾರ್ ಪದ್ಧತಿ, ಅದರೊಳಗಿರೋ ಶೋಷಣೆಯ ವಿರುದ್ಧ ನಿಲ್ಲೋ ಅಂತ ಕಥೆ. ಇಲ್ಲಿನ ಮುಖ್ಯ ಪಾತ್ರ ರಾಚಯ್ಯ ಇದೇ ಜೀತ ಪದ್ಧತಿಯಲ್ಲಿ ಬೆಂದು ಹೋಗಿರೋಂಥವನು. ಅವನಿಗೆ ಆತನ ತಾಯಿ ಒಂದು ಸವಾಲನ್ನ ಹಾಕ್ತಾಳೆ. ಸೊ ಅದು ಏನು, ಅದಕ್ಕೋಸ್ಕರ ಇವನು ಏನೇನೆಲ್ಲ ಮಾಡ್ಬೇಕಾಯ್ತು, ಯಾರ್ಯಾರನ್ನ ಎದುರು ಹಾಕೋಬೇಕಾಯ್ತು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೆ ಏನೇನ್ ಇಷ್ಟ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ನರೇಟಿವ್ ಅಪ್ರೋಚ್ ಅಂತ ಹೇಳ್ತೀನಿ. ತಗೊಂಡಿರೋ ಕಥೆ ಹೊಸ್ತಲ್ಲ, ಹೇಳಿರೋ ವಿಷಯನೂ ನಾವು ಆಲ್ರೆಡಿ ಸುಮಾರು ಕಡೆ ನೋಡ್ಬಿಟ್ಟಿದೀವಿ. ಆದ್ರೆ ನಿರ್ದೇಶಕರು ಅದನ್ನ ತಮ್ಮದೇ ರೀತಿಯಲ್ಲಿ ಹೇಳೋದಕ್ಕೆ ಒಂದು ಟೆಂಪ್ಲೇಟ್ ಅನ್ನ ಅಳವಡಿಸ್ಕೊಂಡಿದ್ದಾರೆ, ಒಂದಷ್ಟು ಸೀಕ್ವೆನ್ಸಸ್ ಗಳನ್ನ ಪ್ಲಾನ್ ಮಾಡಿದ್ದಾರೆ. ಸೊ ಅವೆಲ್ಲ ತುಂಬಾನೇ ಎಫೆಕ್ಟಿವ್ ಆಗಿ ಕಾಣುತ್ತೆ, ಇಂಪ್ಯಾಕ್ಟ್ಫುಲ್ ಅಂತಾನೂ ಅನ್ಸತ್ತೆ. ಇನ್ನು ಸಿನಿಮಾ ಶುರು ಆಗ್ತಿದ್ದ ಹಾಗೆ ಕಥೆ ನಮ್ಮನ್ನ ಒಳಗಿಳಿಸತ್ತೆ, ಒಂದು ಅಟ್ಮಾಸ್ಫಿಯರ್ ಸೆಟ್ ಆಗ್ಬಿಡತ್ತೆ. ಪ್ರೆಸೆಂಟೇಷನ್ ಮತ್ತೆ ಸ್ಟೋರಿ ಟೆಲಿಂಗ್ ವಿಷಯದಲ್ಲಿ ನಿಮಗಿದು ಕಾಟೇರ ಸಿನಿಮಾನ ನೆನಪಿಸತ್ತೆ, ಹೌದು. ಬಟ್ ಅದೇ ಫಾರ್ಮುಲಾದಿಂದನೇ ಇಲ್ಲಿರೋ ಎಷ್ಟೋ ವಿಷಯಗಳು ನಮ್ಮನ್ನ ಚೆನ್ನಾಗಿ ತಲುಪ್ತವೆ. ಇಂಟೆನ್ಸಿಟಿ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರತ್ತೆ. ಸೊ ಅದು ನನಗೆ ಇಷ್ಟ ಆಯ್ತು. ಹಾಗೇನೆ ಮೇಲು ಕೀಳು, ಜೀತ ಪದ್ಧತಿ, ಬದುಕಿನ ಮೂಲ ಹಕ್ಕುಗಳು, ಅದು ಈ ಕಥೆಯ ಕೋರ್ ಪಾಯಿಂಟ್. ಬಟ್ ಅದರ ಜೊತೆಗೆ ಇಲ್ಲಿ ಹಲವು ತರದ ಎಮೋಷನ್ಸ್ ನ ತಂದಿದ್ದಾರೆ. ಅದು ಸಖತ್ತಾಗಿ ವರ್ಕ್ ಆಯ್ತು ಅಂತಾನೆ ಹೇಳ್ತೀನಿ. ಸ್ಪೆಷಲಿ ಅಪ್ಪ ಮಗಳು ಅವರ ಮಧ್ಯೆ ಇದ್ದಂತ ಸಂಭಾಷಣೆ, ಅಲ್ಲಿ ತುಂಬಾ ಒಳ್ಳೆ ವಿಷಯಗಳನ್ನ ಇಟ್ಟಿದ್ದಾರೆ. ಒಳ್ಳೆ ಡ್ರಾಮಾ ಕೂಡ ಕ್ರಿಯೇಟ್ ಆಗತ್ತೆ. ಆಲ್ಸೋ ಹೆಣ್ಣಿನ ಬಗ್ಗೆ ಹೇಳಿರುವಂತದ್ದು, ಅದರ ಸುತ್ತ ಇರೋ ವಿಚಾರಗಳು, ಇನ್ಫ್ಯಾಕ್ಟ್ ವಿಷಯಗಳು ಅಂತ ಏನೇನ್ ತಗೊಂಡಿದ್ದಾರೆ ಅವನ್ನೆಲ್ಲ ಹೆವಿ ಇಂಟೆನ್ಸ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಪ್ರತಿಯೊಂದು ಆಕ್ಷನ್ ನ ಹಿಂದೆ ಒಳ್ಳೆ ರೀಸನ್ ಇದೆ. ಹೈ ಮೂಮೆಂಟ್ ಆದ ತಕ್ಷಣ ಡ್ರಾಮಾನ ಪ್ಲೇಸ್ ಮಾಡಿ ಆದಷ್ಟು ಕಥೆನ ಬ್ಯಾಲೆನ್ಸ್ ಮಾಡ್ತಾರೆ. ಲೈಕ್ ಅದೇ ಎಕ್ಸಾಕ್ಟ್ ಕಾಟೇರ ಫಾರ್ಮುಲಾನೇ ಟ್ರೈ ಮಾಡಿದ್ದಾರೆ. ಅಂಡ್ ಅದು ಸುಮಾರು ಕಡೆ ಸಹಾಯ ಮಾಡಿದೆ ಸಿನಿಮಾಗೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಆಗ್ಲೇ ಹೇಳಿದ ಹಾಗೆ ಅಪ್ಪನಾಗಿ, ಕೊಡಲಿ ರಾಚಯ್ಯನಾಗಿ ವಿಜಯ್ ಕುಮಾರ್ ಅವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ. ಆಕ್ಷನ್ಸ್ ಅಲ್ಲಿ ಅಗ್ರೆಷನ್, ಇಂಟೆನ್ಸಿಟಿ ಎರಡೂ ಕಾಣುತ್ತೆ. ಹಾಗೆ ಡ್ರಾಮಾ ಅಂತ ಬಂದ್ರೆ ಕರಗಿ ನೀರಾಗುವಷ್ಟು ಸಲೀಸಾಗಿ ಆ ಭಾವನೆಗಳನ್ನೆಲ್ಲ ತಲುಪಿಸ್ತಾರೆ. ಜೊತೆಗೆ ಮಗಳು ರಿಥನ್ಯಾ ಅವರ ಪಾತ್ರ, ಅದಕ್ಕೆ ತುಂಬಾ ಒಳ್ಳೆ ಸ್ಪೇಸ್ ಸಿಕ್ಕಿದೆ ಸಿನಿಮಾದಲ್ಲಿ. ಅಂಡ್ ಅದನ್ನ ಅಷ್ಟೇ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಕೂಡ. ಇನ್ಫ್ಯಾಕ್ಟ್ ಎಷ್ಟೋ ಕಡೆ ಅವರೇ ಡಾಮಿನೇಟ್ ಮಾಡೋವಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಲಿಟರಲಿ ಇಂಪ್ರೆಸಿವ್ ಅಂತಾನೆ ಅನ್ಸಿದ್ರು. ಆಲ್ಸೋ ರಾಜ್ಬಿ ಶೆಟ್ಟಿ ಅವರು ಆ ಪಾತ್ರಕ್ಕೆ ತಕ್ಕ ಹಾಗಿದ್ರು ಅಂತ ಹೇಳ್ಬೋದು. ಇದನ್ನ ಬಿಟ್ರೆ ಮಾಸ್ತಿ ಅವರ ಡೈಲಾಗ್ಗಳು ಈ ಸಲ ಪಂಚ್ ಕಮ್ಮಿ, ಪರಿಸ್ಥಿತಿಗೆ ಅನುಗುಣವಾಗಿ ಬರ್ದಿದ್ದಾರೆ. ವ್ಯವಸ್ಥೆ, ಅವಸ್ಥೆ, ಹೆಬ್ಬೆರಳು, ಸಮಾನತೆ, ಆಚರಣೆ, ಅಧಿಕಾರ, ಲೈಕ್ ಹೀಗೆ. ಇನ್ನು ಇಂಟರ್ವಲ್ ಪಾಯಿಂಟ್ ಇಂದ ಒಂದು ಕ್ಯೂರಿಯಾಸಿಟಿ ಹುಟ್ಟತ್ತೆ. ಹಾಗೆ ಹಾಡುಗಳನ್ನ ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಪ್ರತಿ ಆಕ್ಷನ್ ನ ಹಿಂದೆನೂ ಅಜನೀಶ್ ಅವರ ಸ್ಕೋರಿಂಗ್ ಚೆನ್ನಾಗಿತ್ತು. ಈಗ ಇದರ ನೆಗೆಟಿವ್ಸ್ ಕಡೆ ಬಂದ್ರೆ, ಈ ಕಥೆಯಲ್ಲಿ ಇಂಟೆನ್ಸಿಟಿ ಇದೆ, ಇಂಟೆಂಟ್ ಇದೆ, ಅಷ್ಟೇ ಆಳವಾಗಿ ನೋಡ್ಬೇಕಾಗಿರೋ ವಿಷಯಗಳು ಕೂಡ ಇವೆ. ಬಟ್ ಅದನ್ನ ಹೇಳ್ತಾ ಹೇಳ್ತಾ ಎಲ್ಲೋ ಒಂದೇ ಕಡೆ ಸ್ಟ್ರಕ್ ಆಗೋದ್ರ, ಕಥೆ ಮುಂದೆ ಹೋಗ್ತಾನೆ ಇಲ್ವಲ್ಲ ಅನ್ನೋ ಭಾವನೆ ಬರುತ್ತೆ. ಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ. ಅಲ್ಲಿವರೆಗೂ ಇದೊಂದು ಹೋರಾಟನೆ, ಬಟ್ ನಂತರ ಒಂದು ನಾರ್ಮಲ್ ರುಟೀನ್ ರಿವೆಂಜ್ ಸ್ಟೋರಿ ತರ ಟ್ರಾನ್ಸ್ಫಾರ್ಮ್ ಆಗಿ ಹೇಳ್ಬೇಕಿರೋ ವಿಷಯದ ಇಂಪ್ಯಾಕ್ಟ್ ಕಮ್ಮಿ ಆಗ್ಬಿಡತ್ತೆ. ಸೊ ಅದು ನನಗೆ ವರ್ಕ್ ಆಗ್ಲಿಲ್ಲ. ಒಂದು ಲೆಕ್ಕಕ್ಕೆ ಸಿನಿಮಾನು ಡ್ರಾಗ್ ಆಯ್ತು. ಹೀರೋ ಮತ್ತೆ ವಿಲನ್ ಕಂಟಿನ್ಯೂಸ್ ಆಗಿ ಇಂಟ್ರಾಕ್ಟ್ ಮಾಡ್ತಾನೆ ಇರ್ತಾರೆ, ಬಟ್ ಅಲ್ಲಿ ಏನೂ ಆಗಲ್ಲ, ಮತ್ತೆ ಮತ್ತೆ ಇಂಟ್ರಾಕ್ಷನ್ ನಡೀತಾನೆ ಇರುತ್ತೆ. ಹಾಗೆ ಕಥೆಲೋ ಅಂತ ಒಳ್ಳೆ ಟ್ವಿಸ್ಟ್ ಆಗ್ಲಿ, ಟರ್ನ್ ಆಗ್ಲಿ ಕಾಣಲ್ಲ. ಒಂದೇ ಕಡೆ ನಿಂತಿದೆ, ಸುತ್ತು ಹೊಡಿತಾ ಇದೆ ಅಂತಾನೆ ಅನ್ಸತ್ತೆ. ಸೊ ಅಲ್ಲಿ ಬರವಣಿಗೆ ಮತ್ತಷ್ಟು ಬೆಟರ್ ಆಗ್ಬೇಕಾಗಿತ್ತು. ಜೊತೆಗೆ ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಒಂಥರ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ನೋಡ್ದಂತ ಅನುಭವ. ಹಾಗೆ ಇದರ ಟ್ರೀಟ್ಮೆಂಟ್ ಏನಿದೆ ಅದು ಪಾಸಿಟಿವ್ ಹೌದು, ನೆಗೆಟಿವ್ ಹೌದು. ಟೋಟಲ್ ಆಗಿ ಇದೊಂದು ಅಬೋ ಅವರೇಜ್ ಟು ಡೀಸೆಂಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ವಿಜಯ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಒಳ್ಳೊಳ್ಳೆ ಡೈಲಾಗ್ಸ್ ಇದಾವೆ. ಹಾಗೆ ಸಿನಿಮಾದಲ್ಲಿ ಒಳ್ಳೆ ಇಂಟೆಂಟ್ ಇದೆ, ಇಂಟೆನ್ಸಿಟಿನೂ ಎದ್ದು ಹೊಡಿಯತ್ತೆ. ಅಂಡ್ ಪರ್ಟಿಕ್ಯುಲರ್ಲಿ ರಿಥನ್ಯಾ ಅವರ ಪಾತ್ರ ತುಂಬಾ ಇಷ್ಟ ಆಯ್ತು. ಬಟ್ ಅದೇ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಈ ಇಂಟೆಲಿಜೆಂಟ್ ರೈಟಿಂಗ್ ಅನ್ನೋದ್ರ ಕಡೆ ಗಮನ ಕೊಡಬೇಕಾಗಿತ್ತು. ಕೊಟ್ಟಿದ್ರೆ ಇದಕ್ಕೆ ಇನ್ನೂ ಒಳ್ಳೆ ತೂಕ ಬಂದಿರೋದು. ಎನಿವೇಸ್, ಮುಜುಗರ ಆಗುವಂತ ಯಾವುದೇ ಸನ್ನಿವೇಶಗಳು ಇರ್ಲಿಲ್ಲ ಸಿನಿಮಾದಲ್ಲಿ. ಸೊ ಆರಾಮಾಗಿ ಫ್ಯಾಮಿಲಿ ಸಮೇತನೆ ಕೂತು ನೋಡಬಹುದು. ಇನ್ನ ಕೊನೆದಾಗಿ, ಹಕ್ಕುಗಳು ಎಲ್ರಿಗೂ ಮುಖ್ಯನೇ. ಮಾಡೋನ್ಗೂ ಒಂದು ಹಕ್ಕಿದೆ, ಮಾತಾಡೋನ್ಗೂ ಹಕ್ಕಿದೆ. ಸಂವಿಧಾನ ನಮಗೆ ಆ ಸ್ವಾತಂತ್ರ್ಯನ ಕೊಟ್ಟಿದೆ. ಅದನ್ನ ಎಲ್ರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.